ಐಎಎಸ್ ಅಧಿಕಾರಿ ಮಣಿವಣ್ಣನ್ರಿಂದ ಚಾಟ್ ಸಂದೇಶ, ಹೊಸ ಧ್ಯೇಯವಾಕ್ಯ ಪೇಂಟ್ ಮಾಡಿಸುವಂತಹ ಸಂದೇಶ ರವಾನೆ ಮಾಡಲಾಗಿತ್ತು. 833 ಶಾಲೆಗಳಲ್ಲಿ ಈ ಧ್ಯೇಯವಾಕ್ಯವನ್ನ ಬರೆಸಿ ಅನ್ನುವಂಥ ಸಂದೇಶವನ್ನ ಐಎಎಸ್ ಅಧಿಕಾರಿ ಮಣಿವಣ್ಣನ್ ಅವರು ಕಳುಹಿಸಿದ್ರು ಅನ್ನೋ ಡೀಟೇಲ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಈ ವಿಚಾರವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿಪಕ್ಷ ನಾಯಕರಿಂದ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆ ಸ್ಕ್ರೀನ್ ಶಾಟ್ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಮಣಿವಣ್ಣನ್ ಐಎಎಸ್ ಆಫೀಸರ್ ಅವರು ಕಳುಹಿಸಿರುವಂತಹ ಆ ಒಂದು ಮೆಸೇಜ್, ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ, ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಆ ಧ್ಯೇಯವಾಕ್ಯವನ್ನ ಅವರು ಟೈಪ್ ಮಾಡಿ ಕಳುಹಿಸಿದ್ದಾರೆ. ಇನ್ಮೇಲೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಬದಲಾಗಿ ಈ ಹೊಸ ಧ್ಯೇಯವಾಕ್ಯವನ್ನ ನಾವು ಅಳವಡಿಸಬೇಕು ಅಂತ ಅವರು ಒಂದು ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಸೊ ಅದಕ್ಕೆ ಬೇರೆ ಬೇರೆ ಅವರ ಅಂಡರಲ್ಲಿ ಬರುವಂತಹ ಬೇರೆ ಅಧಿಕಾರಿಗಳು ಕೂಡ ಸಹಮತವನ್ನ ವ್ಯಕ್ತಪಡಿಸಿ ಆ ಚೇಂಜ್ ಮಾಡುವಂತ ಕೆಲಸವೂ ಕೂಡ ಸದ್ಯಕ್ಕಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.